ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಪ್ರೀತಿಸಿ ಮದುವೆಯಾದ ನಂತರ ಮನೆಯಿಂದ ಹೊರಹಾಕಿದ ಆರೋಪ. ಪ್ರೀತಿಸಿ ಮದುವೆಯಾದ ಯುವಕ 3.5 ಲಕ್ಷ ಹಣ, 60 ಗ್ರಾಂ ಚಿನ್ನ ಪಡೆದು ಯುವತಿಗೆ ಮೋಸ ಆರೋಪ. ನ್ಯಾಯಕ್ಕಾಗಿ ಗಂಡನ ಮನೆಯ ಮುಂದೆ ಯುವತಿ ಧರಣಿ. ಹೊರಗೆ ಥಳುಕು, ಒಳಗೆ ಹುಳುಕು ಎಂಬಂತಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಸ್ಥಿತಿ. ಸ್ವಚ್ಛ ನಗರಕ್ಕೆ ಕಳಂಕ ತರುತ್ತಿರುವ ನಗರಸಭೆ, ಜಿಲ್ಲಾಧಿಕಾರಿ ಮೆಚ್ಚಲು ಮಾತ್ರ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡುತ್ತಿರುವ ಆರೋಪ. ನಿಷೇಧಿತ ಪ್ಲಾಸ್ಟಿಕ್ ತಪಾಸಣೆ ವೇಳೆ ನಗರಸಭೆ ಅಧಿಕಾರಿಗಳ ಮೇಲೆ ವ್ಯಾಪಾರಿ ದೌರ್ಜನ್ಯ. ನಗರಸಭೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗಿದ ಅಂಗಡಿ ಮಾಲೀಕನಿಗೆ ಬಿತ್ತು 50,000 ದಂಡ. ಚಿಂತಾಮಣಿ ಪೌರಾಯುಕ್ತರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ. ವಾರ್ತೆಗಳ ವಿವರ. ಆಕೆ ಊರು ಬಿಟ್ಟು ಬೇರೆ ಊರಿಗೆ ಬಂದು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಳು. ಅಲ್ಲಿಗೆ ಗ್ರಾಹಕನಾಗಿ ಬರುತ್ತಿದ್ದ ಯುವಕನೊಂದಿಗೆ ಪರಿಚಯ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು. ನಂತರ ಕುಟುಂಬದ ವಿರೋಧದ ನಡುವೆಯೂ ಇಬ್ಬರು ಮದುವೆಯಾಗಿದ್ದರು. ಆದರೆ ಇದೀಗ ಪ್ರೀತಿಸಿ ಮದುವೆಯಾದ ಯುವತಿಗೆ ಮೋಸವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ತನ್ನ ಬಳಿ ಇದ್ದ ಹಣ ಹಾಗೂ ಚಿನ್ನ ಪಡೆದು ಬಳಿಕ ಕೈಬಿಟ್ಟಿದ್ದಾನೆ ಎಂದು ಆರೋಪಿಸಿ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಹಾಗೂ ಅಧಿಕಾರಿಗಳ ಕಚೇರಿ ಮೆಟ್ಟಿಲೇರಿದ್ದಾಳೆ. ಇಷ್ಟಕ್ಕೂ ಏನಿದು ಪ್ರಕರಣ ಅಂತೀರಾ? ಈ ವರದಿ ನೋಡಿ. ಹೀಗೆ ಕೈಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಮನೆಯ ಮುಂದೆ ಧರಣಿ ಕುಳಿತು ಕಣ್ಣೀರಿಡುತ್ತಿರುವುದು ಒಂದು ಕಡೆಯಾದ್ರೆ, ಮತ್ತೊಂದೆಡೆ ನ್ಯಾಯಕ್ಕಾಗಿ ಅಧಿಕಾರಿಗಳ ಕಚೇರಿ ಸುತ್ತುತ್ತಿರುವ ಅದೇ ಯುವತಿ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಹಾಸನ ಮೂಲದ 25 ವರ್ಷದ ಚೇತನ ತಂದೆ ತಾಯಿಯನ್ನ ತೊರೆದು ಬೆಂಗಳೂರಿನ ಯಲಹಂಕದಲ್ಲಿ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ದು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲ. ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಕೃಷ್ಣಪ್ಪ ಮತ್ತು ಮಂಜುಳಾ ದಂಪತಿಯ ಪುತ್ರ ಮುನಿರಾಜು ಟಿಪ್ಪರ್ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ. ಚೇತನ ಕೆಲಸ ಮಾಡ್ತಿದ್ದ ಟೀ ಅಂಗಡಿಗೆ ಆಗಾಗ್ಗೆ ಬರ್ತಿದ್ದ. ಆಕೆಯನ್ನ ನೋಡಿ ಪ್ರೀತಿಗೆ ಬಿದ್ದಿದ್ದಾನೆ ಎನ್ನಲಾಗಿದೆ. 10 ರೂಪಾಯಿ ನೋಟಿನ ಮೇಲೆ ತನ್ನ ಮೊಬೈಲ್ ಸಂಖ್ಯೆಯನ್ನು ಬರೆದು ಚೇತನಾಳಿಗೆ ನೀಡಿದ್ದನಂತೆ. ಬಳಿಕ ಇಬ್ಬರು ಮೊಬೈಲ್ ಮೂಲಕ ಸಂಪರ್ಕದಲ್ಲಿದ್ದ ಪರಸ್ಪರ ಪ್ರೀತಿಸುತ್ತಿದ್ದರು ಎಂದು ಹೇಳಲಾಗಿದೆ. ಪ್ರೀತಿ ಗಾಢವಾಗ್ತಿದ್ದಂತೆ ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ರು. ಕುಟುಂಬದ ವಿರೋಧದ ನಡುವೆಯೂ ಮದುವೆಯಾಗಿದ್ದ ಜೋಡಿ 4-5 ತಿಂಗಳು ಸಂಸಾರ ಕೂಡ ನಡೆಸಿದ್ದಾರಂತೆ. ಆದರೆ ನಂತರ ಮುನಿರಾಜು ಹಾಗೂ ಅವರ ಕುಟುಂಬಸ್ಥರು ಚೇತನಾಳನ್ನ ಮನೆಯಿಂದ ಹೊರಹಾಕಿದ್ದಾರೆ ಎಂದು ಯುವತಿ ಆರೋಪಿಸಿದ್ದಾಳೆ. ಇದೇ ವೇಳೆ ತನ್ನ ಬಳಿ ಇದ್ದ ಸುಮಾರು 3.5 ಲಕ್ಷ ರೂಪಾಯಿ ಹಣ ಹಾಗೂ 60 ಗ್ರಾಂ ಚಿನ್ನವನ್ನ ಪಡೆದು ಬಳಿಕ ಮೋಸ ಮಾಡಿದ್ದಾರೆ ಎಂದು ಚೇತನ ಗಂಭೀರ ಆರೋಪ ಮಾಡಿದ್ದಾಳೆ. ಈ ಸಂಬಂಧ ಪೆರಿಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದ್ರು ಪೊಲೀಸರು ಪ್ರಕರಣ ದಾಖಲಿಸದೆ ವಾಪಸ್ ಕಳುಹಿಸಿದ್ದಾರೆ ಎಂದು ಯುವತಿ ಅಳಲು ತೋಡಿಕೊಂಡಿದ್ದಾಳೆ. ಇದರಿಂದ ಮನನೊಂದ ಚೇತನ ಇದೀಗ ಮುನಿರಾಜು ಮನೆಯ ಮುಂದೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಧರಣಿ ನಡೆಸುತ್ತಿದ್ದಾಳೆ. ಅಲ್ಲದೆ ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮೆಟ್ಟಿಲೇರಿದ್ದಾಳೆ. ಚೇತನ ಹಾಸನಲ್ಲಿದ್ದಿದ್ದು ನಾನು. ಹಾಸನಿಂದ ನಾನು ಬೆಂಗಳೂರು ಯಲಹಂಕದಲ್ಲಿ ಕಾಫಿ ಟೀ ಅಂಗಡಿ ಮಾಡ್ಕೊಂಡಿದ್ದೆ. ಕಾಫಿ ಟೀ ಮಾಡ್ಕೊಂಡಿದ್ದಾಗ ಅಲ್ಲಿಗೆ ಮುನಿರಾಜು ಅನ್ನೋನು ಟಿಪ್ಪರ್ ಡ್ರೈವರ್ ಬರ್ತಿದ್ದ. ಕಾಫಿ ಟೀ ಕುಡ್ಕೊಂಡು ಹಂಗೆ ಪರಿಚಯ ಆಗ್ತಿತ್ತು. ಕಾಲ್ ಮಾಡು ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟ, 10 ರೂಪಾಯಿ ನೋಟಲ್ಲಿ ಬರೆದು ಕೊಟ್ಟ. ನಾನು ಕಾಲ್ ಮಾಡಿದ್ದಿಲ್ಲ. ಒಂದು 10 ಡೇಸು ಅಲ್ಲೇ ಬರೋನು ಹೋಗೋನು ಕಾಲ್ ಮಾಡು ಅಂತ ಟಾರ್ಚರ್ ಕೊಡ್ತಿದ್ದ. ನಾನು ಕೊನೆಗೆ ಬರ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡೋಕ್ಕಿರಿದ್ಮೇಲೆ ಇಲ್ಲ ಹಂಗೆ ಪರಿಚಯ ಆಯಿತು, ಫ್ರೆಂಡ್ ಆಗಿದ್ವಿ. ಅದಾದಮೇಲೆ ಲವ್ ಸ್ಟಾರ್ಟ್ ಆಯಿತು. ಲವ್ ಮಾಡೋಕ್ಕಿರಿದ್ಮೇಲೆ ಹೊರಗಡೆ ಎಲ್ಲ ಕರ್ಕೊಂಡು ಹೋದ, ಧರ್ಮಸ್ಥಳ ಎಲ್ಲ ಟ್ರಿಪ್ ಕರ್ಕೊಂಡು ಹೋದ, ಎಲ್ಲ ಹೋಗಿ ಇದು ಮಾಡಿದ್ವಿ. ಕೊನೆಗೆ ಮದುವೆ ಆಗೋಣ ಬಾ ಅಂತ ಕರೆದ. ನಾನು ಬರಲ್ಲ ಇವಾಗಲೇ ಅಂತ ಹೇಳಿದೆ. ನೀನು ಬರಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದು
ಮದುವೆನೂ ಆದ. ರೂಮ್ ಮಾಡಿಕ್ದ ಸ್ವಲ್ಪ ಒಂದಿನ ಅಲ್ಲಿ ಇಲ್ಲಿ ಲಾಡ್ಜಲ್ಲಿ ಇಕ್ತ. ಲಾಡ್ಜಿಂದ ಆದಮೇಲೆ ರೂಮ್ ಮಾಡಿಕ್ತ. ರೂಮಲ್ಲೇ ಮದುವೆ ಆದ. ಮದುವೆ ಆದಮೇಲೆ ಚೆನ್ನಾಗೇ ಇದ್ವಿ. ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗೇ ಇದ್ವಿ. ಅದಾದಮೇಲೆ ಮತ್ತೆ ಅವ್ರು ಯಾರೋ ಮನೆಯವ್ರ ಮಾತೆಲ್ಲ ಕೇಳಿಕೊಂಡು ನೀನು ನನಗೆ ಬೇಡ ಹಂಗೆ ಹಿಂಗೆ ಅಂದು. ಸರಿ ಆಯಿತು, ನಿನ್ಗೇನು ಬೇಕಪ್ಪ ಅಂದಕ್ಕೆ ನೀನು ದುಡ್ಡು ಬೇಕು, ಒಡವೆ ಬೇಕು ಅಂದಕ್ಕೆ ಒಡವೆ ದುಡ್ಡು ಎಲ್ಲ ಕೊಟ್ಟೆ. 3.5 ಲಕ್ಷ ಕ್ಯಾಶ್ ಇತ್ತು, ಅದು ಕೊಟ್ಟೆ. ನಾನು ಒಡವೆ, ಮಂಗಲ್ಯ ಚೈನು, ಶಾರ್ಟ್ ಚೈನು, ವಾಲೆ, ಉಂಗುರ ಎಲ್ಲ ಇತ್ತು, ಎಲ್ಲ ಕೊಟ್ಟಿದ್ದೀನಿ. ಟೋಟಲ್ ಒಂದು 70 ಗ್ರಾಮ್ ಇತ್ತು. 70 ಗ್ರಾಮ್ ಒಡವೆ ಎಲ್ಲ ಕೊಟ್ಟೆ. ಕೊಟ್ಟಮೇಲೆ ಚೆನ್ನಾಗೇ ಇದ್ದರು. ಅದೆಲ್ಲ ಕೊಟ್ಟಮೇಲೆ ಚೆನ್ನಾಗೇ ಇದ್ದರು. ಅದಾದಮೇಲೆ ಮತ್ತೆ ನೀನು ನನಗೆ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಮದುವೆ ಆಗಿರೋದು ಪ್ರೂಫ್ ಇಲ್ಲ ಅಂದಿದ್ದಕ್ಕೆ ನಾನು ಮೇಡಮ್ ಹತ್ರ ಹೋದೆ. ಮೇಡಮ್ ನಿಂತು ಮತ್ತೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಅದೆಲ್ಲ ಪ್ರೂಫ್ ಇತ್ತು. ಚೆನ್ನಾಗೇ ಟೈಮ್ ಬೇಕು ನನಗೆ ನಮ್ಮ ಮನೆ ಕರ್ಕೊಂಡು ಹೋಗೋಕ್ಕೆ ಅಂತ ಟೈಮ್ ತೊಗೊಂಡ. ನಾವು ಟೈಮ್ ಕೊಟ್ಟೆ. ಮತ್ತು ನನಗೆ ನೀನು ಬೇಡ, ನಾನು ನಿಂಗೆ 1 ಲಕ್ಷ ಕೊಡ್ತೀನಿ, ನನಗೆ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡೆ. ಮನೆ ಹತ್ರ ಹೋಗಿ ಕೂತ್ಕೊಂಡ್ರೆ ಅವ್ರ ಅಮ್ಮ ಅವರಪ್ಪ ಎಲ್ಲ ಹೊಡಿಯೋಕ್ಕೆ ಬಂದರು. ಅಂದರೂ ಹೊಡೆದಿದ್ದಾರೆ ಎಲ್ಲ. ಅವರೆಲ್ಲ ಹೊಡೆದಿರೋದೆಲ್ಲ ಮಾರ್ಕಿದೆಲ್ಲ ಅವರೇ ಹೊಡೆದಿರೋದೆಲ್ಲ ಹೊಡೆದಿದ್ದಾರೆ. ಹೊಡೆಸ್ಕೊಂಡು ನನಗಿನ್ನ ಅವನೇ ಬೇಕು, ಇನ್ನು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಇವಾಗ. ಅವ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾವ ಊರು ಮದುವೆ ಆಗಿರೋದು? ಬತ್ಲಹಳ್ಳಿ, ಯಾವ ತಾಲೂಕು? ವರ್ಲಕೊಂಡ ಪೋಸ್ಟು, ಗುಡುಬೆಂಡೆ ತಾಲೂಕು, ಚಿಕ್ಕಬಳ್ಳಾಪುರ. ಏನು ಹೆಸರು? ಮುನಿರಾಜು ಅಂತ. ಈಗೇನು ಮಾಡ್ತಾಯಿದ್ದೀನಿ? ಮೋಸ ಮಾಡಿದ್ದಾನೆ. ನನಗೆ ನೀನು ಬೇಡ, ನೀನು ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ನಾನು ಅದಕ್ಕೂ ಅಂದಿದ್ದೀನಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಪ್ರೂವ್ ಮಾಡು ಅಂತಲೂ ಹೇಳ್ತಾ ಇದ್ದೀನಿ. ಪ್ರೂವ್ ಮಾಡೋಕ್ಕೂ ರೆಡಿ ಇಲ್ಲ. ಅವ್ನ ಕ್ಯಾರೆಕ್ಟರೇ ಸರಿ ಇಲ್ಲ. ಚೆನ್ನಾಗಿ ನಿಮ್ಮನ್ನ ಬಳಸ್ಕೊಂಡು ಎಲ್ಲ ಯೂಸ್ ಮಾಡಿಕೊಂಡು ಇವಾಗ ನೀನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಟಾರ್ಚರ್, ಒಡವೆ ಗಿಡವೆ ದುಡ್ಡು ಎಲ್ಲ ಇಸ್ಕೊಂಡು ನೀನು ನನಗೆ ಬೇಡ, ನಾನು ಬೇರೆ ಮದುವೆ ಆಗ್ತೀನಿ, ನನಗೆ ಡಿವೋರ್ಸ್ ಕೊಡು, 1 ಲಕ್ಷ ಕೊಡ್ತೀನಿ ನಿನಗೆ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ, ಸತ್ತೋಗು. ನನಗೆ ಅವ್ನು ಬೇಕು ಅಂತ. ಸೂಸೈಡ್ಗೂ ಅಟೆಂಡ್ ಮಾಡಿದ್ದೀನಿ. ಅವಾಗಲೂ ನನಗೆ ನ್ಯಾಯ ಸಿಗಲಿಲ್ಲ. 2 ಟೈಮ್ ಸೂಸೈಡ್ಗೂ ಅಟೆಂಡ್ ಮಾಡಿದ್ದೀನಿ. ಅವಾಗಲೂ ಯಾರೂ ಬಂದು ನನಗೆ ಎಂಕ್ವೈರಿ ಮಾಡಲಿಲ್ಲ, ನ್ಯಾಯ ಸಿಗಲಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದೀನಿ, ಯಾರೂ ಕಂಪ್ಲೇಂಟ್ ತಗೋತಾ ಇಲ್ಲ. ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ನ್ಯಾಯ ಬೇಕು, ಅವನ ಜೊತೆ ಚೆನ್ನಾಗಿರ್ಬೇಕು. ಇನ್ನು ನೊಂದ ಯುವತಿಗೆ ಮಹಿಳಾ ಪ್ರಪಂಚ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ನಂದಿನಿ ಬೆಂಬಲವಾಗಿ ನಿಂತಿದ್ದಾರೆ. ಯುವತಿಯ ಸಮಸ್ಯೆಯನ್ನ ಆಲಿಸಿರುವ ಅವರು ಚೇತನಾಳಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ ನಂದಿನಿ ಮಂಜುನಾಥ್ ಅಂತ ಹೇಳಿ, ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯಾಧ್ಯಕ್ಷರು ಮಾತಾಡ್ತಿದ್ದೀನಿ. ಚೇತನ್ಯ ಅಂತ ಹೇಳಿ ನನ್ನ ಹತ್ರ ಹೆಣ್ಮಗು ಒಂದು ಆಫೀಸ್ ಹತ್ರ ಬಂದಿತ್ತು. ಮೇಡಮ್, ನನಗೆ ತುಂಬ ಅನ್ಯಾಯ ಮಾಡಿದ್ದಾನೆ, ಮದುವೆ ಆಗಿದ್ದಾನೆ, ನಿನ್ನ ಹತ್ರ ಏನು ಪ್ರೂಫ್ ಇಲ್ಲ ಅಂತ ಹೇಳಿ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ನಾನು ಆ ಹುಡುಗನ ಕರೆಸಿ ಮಾತಾಡಿದ್ರೆ, ನನಗೆ ಟೈಮ್ ಬೇಕು ಮೇಡಮ್, ನಾನು ಮದುವೆ ಆಗಿದ್ದೀನಿ, ಆ ಹುಡುಗಿ ಹತ್ರ ಏನೂ ಪ್ರೂಫ್ ಇಲ್ಲ ಅಂತ ಹೇಳಿ ವಾರ ಟೈಮ್ ಕೇಳಿದೆ. ಅವ್ರ ತಂದೆ ತಾಯಿನ ಕರ್ಕೊಬರೋದಕ್ಕೆ ನಮ್ಮ ಮನೇಲಿ ಯಾರು ಬರ್ತಾನೆ ಅಂತ ಅಂದ್ಬಿಟ್ಟು 1 ವಾರ ಟೈಮ್ ಕೊಟ್ಟರೆ ಕರ್ಕೊಬರಲಿಲ್ಲ. ಆವಾಗೂ ಕೇಳಿದ್ವಿ, ಯಾಕಪ್ಪ ಕರ್ಕೊಬಂದಿಲ್ಲ ಅಂತಂದರೆ, ಇಲ್ಲ ಮೇಡಮ್, ನಮ್ಮ ಕೈಲಿ ನಮ್ಮಪ್ಪ ನಮ್ಮಮ್ಮ ಯಾರೂ ಬರ್ತಿಲ್ಲ, ನೀನು ಮದುವೆ ಮಾಡ್ಕೊಂಡಿದ್ದೀನೋ ನಿನ್ನ ಪಾಡು ಎದ್ದು ಬಿದ್ದೇಳು, ನಾವು ಇಲ್ಲೇ ನೀವೇ ಮದುವೆ ಮಾಡಿಸಿ ಅಂತ ಹೇಳಿ ನನ್ನ ಆಫೀಸಿಗೆ ಬಂದಿದ್ದೆ. ನಾನೇ ಮದುವೆ ಆಫೀಸ್ ಮುಖಾಂತರನೇ ನಾನು ಏನು ಪ್ರಾಬ್ಲಮ್ಸ್ ಇದ್ದಿದೆಯೋ ಅದೆಲ್ಲ ತೊಗೊಂಡು ಆಮೇಲೆ ನಾನು ಮದುವೆ ಮಾಡಿಸಿದ್ದೀನಿ. ಇವಾಗ ಅವನು ಆ ಹುಡುಗಿನ ಪಾಪ ಬಿಟ್ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟು, ನನಗೆ ಬೇಕಾಗಿಲ್ಲ, ನಮ್ಮಮ್ಮ ನಮ್ಮಪ್ಪ ಒಪ್ತಾ ಇಲ್ಲ, ಅವ್ರು ಒಪ್ಪಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನಿನ್ನೆ ಅವ್ರ ಮನೆ ಇಂಟರ್ ಕ್ಯಾಸ್ಟ್ ಅಂತ ಹೇಳಿ, ಆ ಹುಡುಗಿ ದೇಸಿ ಬರುತ್ತೆ, ಹುಡುಗಂದು ಬೋವಿ ಸಮಾಜ ಬರುತ್ತೆ. ಅದಕ್ಕೆ ಹೋಗಿ ನಾವು ಮಾತಾಡಿದ್ವಿ. ಆಯ್ತಪ್ಪ, ಮಾಡ್ಕೊಬಿಟ್ಟಿದ್ಯಾ, ಎಲ್ಲ ಯೂಸ್ ಅಂತೂ ಮಾಡಿಬಿಟ್ಟು ಆ ಹುಡುಗಿನ ಇವಾಗ ನನಗೆ ಬೇಕಾಗಿಲ್ಲ ಮೇಡಮ್, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳಿ ದಬ್ಬಾಳಿಕೆ ನನಗೆ ಆಗ್ತಿದೆ. ನೀವು ಮದುವೆ ಮಾಡಿಸಿದ್ರಲ್ಲ, ನೀವೇನು ಬೇಕೋ ಮಾಡಿ, ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ. ನಿಮ್ಮ ಆಫೀಸಲ್ಲಿ ಬಂದು ಮದುವೆ ಮಾಡ್ಕೊಂಡ್ರೆ ಅವಾಗ ಏನು ಹೇಳ್ದ? ನಾನು ಅವಾಗ ಖುಷಿಯಾಗೆ ಮದುವೆ ಆದ. ಆ ಹುಡುಗಿ ಬೇಕು ಅಂತಲೇ ಮದುವೆ ಆದ. ಈಗ ನೋಡಿದ್ರೆ ಇವಾಗ ನನಗೆ ಬೇಡ, ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ ಅಂತ ಅವ್ರ ತಂದೆ ತಾಯಿ ಮೇಲೆ ಹೇಳ್ತಿದ್ದಾನೆ. ಪ್ರತಿ ಒಂದು ಥರನೂ ಹೆಣ್ಮಕ್ಳನ್ನ ಯಾವ ಥರ ಬಳಸ್ಕೋಬೇಕು ಎಲ್ಲ ಥರನೂ ಬಳಸ್ಕೊಂಡಿದ್ದ. ಆ ಹುಡುಗಿನ ರೂಮ್ ಮಾಡಿಟ್ಟು, ಮನೆ ಮಾಡಿಟ್ಟು, ಅವ್ರ ಮನೆಗೆ ಫ್ರೆಂಡ್ ಅಂತ ಹೇಳಿ ಆ ಹುಡುಗಿನ 4-5 ಸರಿ ಕರ್ಕೊಂಡು ಹೋಗಿದ್ದಾನೆ. ಅವ್ರ ತಂದೆ ತಾಯಿನೂ ಆ ಮನೆಯಲ್ಲಿ ಇಟ್ಟಿದ್ದಾರೆ 4-5 ಸರಿ ಇದ್ದು ಬಂದು, ಆಮೇಲೆ ಹುಡುಗಿನ ಮದುವೆ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವ್ರು ಇವಾಗ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಇವ್ರ ಹತ್ರ ದುಡ್ಡು ಬಳಕೆ, ದುಡ್ಡು ಒಡವೆ ಎಲ್ಲ ಯೂಸ್ ಮಾಡ್ಕೊಂಡು ಲಾಸ್ಟಿಗೆ ಬಿಸಾಕಿದ್ದಾರೆ ಅಂತ. ಹಾಂ, ಬಿಸಾಕಿದ್ದಾರೆ. ಎಷ್ಟು ಯೂಸ್ ಮಾಡ್ತೀವಿ? ಇಷ್ಟು ಆ ಹುಡುಗಿ 3.5 ಲಕ್ಷವರೆಗೂ ಆ ಹುಡುಗಿ ಅಕೌಂಟಲ್ಲಿ ಇತ್ತಂತೆ, ಎಲ್ಲ ಅವನಿಗೆ ಕೊಟ್ಟಿದ್ದಾರೆ. ಮತ್ತು ಆ ಹುಡುಗಿ ಲಾಂಗ್ ಚೈನು, ಮಾಂಗಲ್ಯ ಚೈನು ಏನೇನೋ ಇದೆ ಮೇಡಮ್, ನನ್ನ ಹತ್ರ ಇದ್ದಿದ್ದೆಲ್ಲ ಅವನಿಗೆ ನಾನು ಕೊಟ್ಟಿದ್ದೀನಿ ಅಂತ ಕೊಡಿ. ಅವನ್ನ ಹೆಂಗೆ ಕೇಳಿದಾಗ, ನಮ್ಮ ಆಫೀಸಿಗೆ ಕರೆದು ಕೇಳಿದಾಗ ಕೂಡ ನಾನು ಕೊಟ್ಟಿದ್ದಾಳೆ ಮೇಡಮ್ ಅಂತಲೇ ಹೇಳಿದ್ದಾಳೆ. ಒಟ್ಟಾರೆ ಪ್ರೀತಿಸಿ ಮದುವೆಯಾದ ಯುವತಿಗೆ ಇದೀಗ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ನ್ಯಾಯಕ್ಕಾಗಿ ಗಂಡನ ಮನೆ ಮುಂದೆ ಹಾಗೂ ಅಧಿಕಾರಿಗಳ ಕಚೇರಿ ಎದುರು ಯುವತಿ ಹೋರಾಟ ನಡೆಸುತ್ತಿರುವುದು ಗಮನ ಸೆಳೆದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡಲು ತಯಾರಿಲ್ಲ, ಕೇವಲ ಕೆಲಸ ಮಾಡುವಂತೆ ನಟಿಸಿ ಜಿಲ್ಲಾಧಿಕಾರಿಗಳಿಂದ ಶಹಬಾಸ್ಗಿರಿ ಪಡೆಯುವ ಪ್ರಯತ್ನದಲ್ಲಿ ತೊಡಗಿದ್ದಾರಷ್ಟೇ. ಈ ಮಾತು ಯಾಕೆ ಹೀಗೆ ಹೇಳುತ್ತಿದ್ದೇನೆ ಅಂತ ಗಾಬರಿ ಆಗಬೇಡಿ. ಈ ಸ್ಟೋರಿ ನೋಡಿದರೆ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಅನ್ನೋದು ನಿಮಗೆ ಅರ್ಥವಾಗಲಿದೆ. ಇಷ್ಟಕ್ಕೂ ಆ ಸ್ಟೋರಿ ಏನು ಅಂತ ನೀವೇ ನೋಡಿ. ವೀಕ್ಷಕರೇ, ಈ ಚರಂಡಿಯನ್ನ ಒಮ್ಮೆ ನೋಡಿ. ಅದ್ಭುತವಾಗಿದೆಯಲ್ಲ. ತೆರೆದ ಚರಂಡಿ ತುಂಬಾ ತ್ಯಾಜ್ಯ ತುಂಬಿಕೊಂಡು ಮಳೆ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿರುವ ಈ ಚರಂಡಿ ಇರೋದು ಯಾವುದೋ ಕೊಳಚೆ ಪ್ರದೇಶದಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ ನಗರದ 10ನೇ ವಾರ್ಡಿನಲ್ಲಿ 10ನೇ ವಾರ್ಡಿನ ಉಷೋದಿಯ ಶಾಲೆಯ ಸುತ್ತಮುತ್ತ ಎಂತಹ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಈ ಚರಂಡಿ ಕೇವಲ ಒಂದು ಸಣ್ಣ ಉದಾಹರಣೆಯಷ್ಟೇ. ಮುಖ್ಯವಾದ ಸಮಸ್ಯೆಗಳು ಮುಂದೆ ನೀವೇ ನೋಡ್ತೀರಿ. ಚಿಕ್ಕಬಳ್ಳಾಪುರ ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಿಬಿ ರಸ್ತೆಯನ್ನ ನೀರು ಬಿಟ್ಟು ತೊಳೆಯುವ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರಿಗೆ ಪಾಪ ಈ 10ನೇ ವಾರ್ಡ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಅನ್ಸುತ್ತೆ. ಈ ತುಂಬಿಕೊಂಡ ಚರಂಡಿ ನೋಡಿದ್ರಲ್ಲ, ಈ ಕಸದ ರಾಶಿಯನ್ನು ಒಮ್ಮೆ ನೋಡಿ. ಅರೆ, ಇದೇನಿದು ಬೆಟ್ಟದಾಕೃತಿಯಲ್ಲಿರುವ ಕಸದ ರಾಶಿ ಅಂತ ಹುಬ್ಬೇರಿಸುತ್ತೀರಾ? ಇದು ನಮ್ಮ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ನಿದರ್ಶನ. ಈ ಕಸದ ರಾಶಿ ಇರೋದು ಇದೇ 10ನೇ ವಾರ್ಡಿನಲ್ಲಿಯೇ. ಹೀಗೆ ಕಸದ ರಾಶಿ ದಿನೇ ದಿನೇ ಬೆಳೆಯುತ್ತಿದ್ರು, ಚರಂಡಿಗಳು ತುಂಬಿ ತಿಂಗಳುಗಳೇ ಕಳೆದ್ರು, ಮಳೆಗಾಲ ಆರಂಭವಾದರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಿರುಗಿಯೂ ನೋಡಿಲ್ಲ. ಹಾಗಾಗಿ ಈ ಪ್ರದೇಶದಲ್ಲಿ ವಾಸ ಮಾಡ್ತಿರೋ ಜನ ಸಾಂಕ್ರಾಮಿಕ ರೋಗ ಭೀತಿಯಿಂದ ಜೀವನ ನಡೆಸುವಂತಾಗಿದೆ. ನಮ್ಮ ಶಾಲೆ ಮುಂದೆನೇನೆ ಇಲ್ಲಿ ಕಸನ ತುಂಬಾ ಜನ ಎಲ್ಲ ತಗೊಂಬಂದ್ ಹಾಕ್ತಾ ಇದ್ದಾರೆ. ಆ ಕಸದಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಮತ್ತೆ ಬಹಳ ಕೆಟ್ಟ ವಾಸನೆ ಬರುತ್ತೆ. ಮುನ್ಸಿಪಾಲ್ಟಿದು ಟ್ಯಾಂಕ್ ನೀರ್ ತುಂಬಿಟ್ಟು ಅದು ಹರಿದು ಕೂಡ ಕಸ ಎಲ್ಲ ಕೊಳತು ಬಿಟ್ಟು ತುಂಬಾ ವಾಸನೆ ಬರೋದು ಇದಾಗಿ ಹುಡುಗರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನ ಏನಾದ್ರು ಮಾಡಿ ಮುನ್ಸಿಪಾಲ್ಟಿ ಅವರು ಇದನ್ನ ಸರಿಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ನಾವು ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದೀವಿ. ಅದು ಒಂದ್ಸತಿ ಮಾಡಿಸಿದ್ರು, ಕ್ಲೀನು ಮಾಡಿಸಿದ್ರು. ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾವು ಓರಲ್ ಆಗಿ ಹೋಗಿ ಹೇಳಿ ಬಂದಿದ್ದೆ ನಾನೇನೆ. ಅವಾಗ ಒಂದ್ಸತಿ ಕ್ಲೀನ್ ಮಾಡಿಸಿದ್ರು, ಮತ್ತೆ ಒಂದು ಅರ್ಜಿನೂ ಕೊಟ್ಟಿದೀವಿ. ವಿಡಿಯೋದಲ್ಲಿ ನೋಡಿದ್ರೇನೆ ಇಲ್ಲಿನ ಗಂಭೀರ ಪರಿಸ್ಥಿತಿ ಅರಿವಾಗಲಿದೆ. ಆದರೆ ನಮ್ಮ ನಗರಸಭೆಗೆ ಮಾತ್ರ ಇಲ್ಲಿನ ಗಂಭೀರತೆಯ ಬಗ್ಗೆ ಅರಿವೇ ಇಲ್ಲ. ಕಾರಣ, ಪೌರಾಯುಕ್ತರು ಬಂದು 1.5 ವರ್ಷ ಕಳೆದರೂ ಚಿಕ್ಕಬಳ್ಳಾಪುರ ನಗರದ ಒಂದೇ ಒಂದು ವಾರ್ಡ್ಗೆ ಭೇಟಿ ನೀಡಿಲ್ಲ. ಕಸದ ವಾಹನಗಳಿಗೆ ತಂದುಕೊಟ್ಟರೆ ಮಾತ್ರ ಅವರು ಕಸ ಪಡೆದು ಹೋಗ್ತಾರೆ. ಮೇಸ್ತ್ರಿಗಳು, ಎಂಜಿನಿಯರ್ಗಳು, ಮುಖ್ಯವಾಗಿ ಪರಿಸರ ಇಂಜಿನಿಯರ್ ನಮ್ಮ ನಗರಸಭೆಯಲ್ಲಿ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿನ ಈ ದಯನೀಯ ಸ್ಥಿತಿ ಸಹಿಸಲಾರದೆ ಈ ವಾರ್ಡಿನ ಜನತೆ ಪ್ರತಿನಿತ್ಯ ಗೋಳಾಡುತ್ತಿದ್ರು. ನಗರಸಭೆಗೆ ಮಾತ್ರ ಇದು ಸಮಸ್ಯೆಯಾಗಿ ಕಂಡಿಲ್ಲ. ಇಲ್ಲಣ್ಣ, 10ನೇ ವಾರ್ಡು ಏನ್ 3 ತಿಂಗಳು 2 ತಿಂಗಳಾಯ್ತು, ಬಂದೇ ಇಲ್ಲ. ಈ ಕಡೆ ಕಸನೇ ಎತ್ತಿಲ್ಲ. ಏನ್ ಸೊಳ್ಳೆಗಳು, ವಿಪರೀತ ಸೊಳ್ಳೆಗಳಾಗ್ಬಿಟ್ಟಿದಾವೆ. ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲಣ್ಣ. ಏನ್ ಹೇಳ್ತೀರಾ ನೋಡ್ರಿ, ಪಾಪ ಏನು ಮಕ್ಳು ಮರಿಗೆಲ್ಲ ಹುಷಾರಿಲ್ಲ. ಜಾಸ್ತಿ ದಿವಸ ಆಗೋಗೈತೆ. 2 ತಿಂಗಳು 3 ತಿಂಗಳು ಆಗೈತೆ. ಈ ಕಡೆ ಗಾಡಿನೇ ಬಂದಿಲ್ಲ. 10ನೇ ವಾರ್ಡು ಅಣ್ಣ ಇದು. ನಗರಸಭೆ ಅವ್ರು ಬರಲ್ವಾ? ಬರ್ತಾ ಇಲ್ಲ ಅಣ್ಣ, ಯಾರುನು ನಗರಸಭೆ ಯಾರು ಬರೋದಿಲ್ಲ, ಬರ್ತಾ ಇಲ್ಲ. ಈ ನಡುವೆ ಅದೇ ಒಂದ್ಸಲ ಬರ್ತೈತೆ ಯಾವಾಗ್ಲೂ ಅಷ್ಟೇ. 3 ತಿಂಗಳು ಆಗೋಯ್ತಣ್ಣ ಅವಾಗ್ಲೇ. ಈ ಕಡೆ ಬಂದೇ ಇಲ್ಲ ಈ ಕಡೆ. ಹ್ಞೂನಣ್ಣ. ಇದು ಕೇವಲ ಬರೀ 10ನೇ ವಾರ್ಡಿನ ಸ್ಥಿತಿ ಮಾತ್ರವಲ್ಲ. ಚಿಕ್ಕಬಳ್ಳಾಪುರ ನಗರದ ಎಲ್ಲಾ 31 ವಾರ್ಡ್ಗಳಲ್ಲಿಯೂ ಇದೇ ಸ್ಥಿತಿ ಇದೆ. ಈ ಕಸದ ಸಮಸ್ಯೆ ಬಗೆಹರಿಸಲು ನಾಗರಿಕರಲ್ಲಿ ಅರಿವು ಮೂಡಿಸುವುದು, ಕಸ ಸ್ವಚ್ಛಗೊಳಿಸುವ ಬಗ್ಗೆ ಗಮನವನ್ನೇ ಹರಿಸದ ಪೌರಾಯುಕ್ತರು ಮತ್ತು ನಗರಸಭೆ ಅಧಿಕಾರಿಗಳು ಬಿಬಿ ರಸ್ತೆಯನ್ನ ಮಾತ್ರ ಟ್ಯಾಂಕರ್ ಗಟ್ಟಲೆ ನೀರು ಸುರಿದು ತೊಳೆಯಲು ಮುಂದಾಗಿರುವುದು ವಿಪರ್ಯಾಸ. ಜಿಲ್ಲಾಧಿಕಾರಿಗಳು ಸಂಚರಿಸುವ ರಸ್ತೆ ಸ್ವಚ್ಛವಾಗಿದ್ರೆ ಇಡೀ ನಗರ ಸ್ವಚ್ಛವಾಗಿದೆ ಎಂದು ಭಾವಿಸಲಿದ್ದಾರೆ ಎಂಬುದು ಬಹುಶಃ ನಗರಸಭೆ ಪೌರಾಯುಕ್ತರ ಉದ್ದೇಶವಾಗಿರಬೇಕಾ. ಹಾಗಾಗಿಯೇ ಇಡೀ ಚಿಕ್ಕಬಳ್ಳಾಪುರ ನಗರ ಕಸ ತುಂಬಿ ಕೊಳೆತು ನಾರುತ್ತಿದ್ರು ಬಿಬಿ ರಸ್ತೆಯನ್ನ ತೊಳೆಯಲು ಮುಂದಾಗಿದ್ದಾರೆ. ಇಲ್ಲಿ ನಮ್ಗೆ ಶಾಲೆ ಮುಂದೆ ತುಂಬಾ ಕಸ ರಾಶಿಯಾಗಿ ಬಿದ್ದು ಅದರಿಂದ ಮಕ್ಕಳಿಗೆ ತುಂಬಾ ಕೆಟ್ಟು ವಾಸನೆ ಬಂದು ಅವ್ರ ಮಕ್ಳಿಗೆ ಅನಾರೋಗ್ಯ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ.
ಇದ್ರ ಪರವಾಗಿ ನಾವು ಮುನ್ಸಿಪಾಲ್ಟಿಯಲ್ಲಿ ಈಗಾಗಲೇ ಒಂದು 2-3 ಬಾರಿ ಅವ್ರಿಗೆ ಮೌಖಿಕವಾಗಿ ಹೇಳಿದ್ರು ಆ ಮೂಲೆಯಲ್ಲಿ ಇರುವಂತ ಕಸ ತೆಗೆಸಿದ್ರು. ಅದರಿಂದ ನಮ್ಮ ಶಾಲೆ ಮುಂದೆ ಇರುವಂತ ಕಸ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುನ್ಸಿಪಾಲ್ಟಿ ಅವರು ಏನಾದ್ರು ಕ್ಲೀನ್ ಮಾಡಿ ಅದನ್ನ ಸ್ವಚ್ಛ ಮಾಡಿ ಕೊಡ್ಬೇಕಂತ ಈ ಮೂಲಕ ಹೇಳ್ಕೊಂತ ಇದ್ದೀನಿ. ಇನ್ನು ಈ ವಾರ್ಡಿನ ಜನತೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಸಿ ಹೋಗಿದ್ದ ಈ ಕಸವನ್ನೆಲ್ಲ ಟ್ರ್ಯಾಕ್ಟರ್ಗೆ ತುಂಬಿಕೊಂಡು ಹೋಗಿ ನಗರಸಭೆ ಆವರಣದಲ್ಲಿ ಸುರಿಯುವ ಪ್ರಯತ್ನದಲ್ಲಿದ್ದಾರಂತೆ. ಸೊಳ್ಳೆಗಳ ಕಾಟ, ಹಾವು ಚೇಳುಗಳ ಕಾಟ, ದುರ್ನಾತ, ಸಾಂಕ್ರಾಮಿಕ ರೋಗ ಭೀತಿಯಿಂದ ನರಳುತ್ತಿರುವ 10ನೇ ವಾರ್ಡಿನ ಜನತೆ ಈ ಕಸವನ್ನ ನಗರಸಭೆ ಆವರಣದಲ್ಲಿ ಸುರಿಯುವ ಮೊದಲು ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಈ ಕಸ ಸ್ವಚ್ಛಗೊಳಿಸಲು ಕ್ರಮ ವಹಿಸಲಿದ್ದಾರಾ, ಇಲ್ಲವೇ ಮುಂದಿನ ಪರಿಣಾಮಗಳನ್ನು ಎದುರಿಸಲು ಸಿದ್ಧವಾಗಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಮಾಡಿ ಬಹುಕಾಲವಾಗಿದೆ. ನಗರಸಭೆ ಸೇರಿದಂತೆ ನಗರ ಸ್ಥಳೀಯ ಸಂಸ್ಥೆಗಳು ಪ್ಲಾಸ್ಟಿಕ್ ವಿರುದ್ಧದ ಕ್ರಮ ಕೇವಲ ತೋರಿಕೆಗಾಗಿ ಮಾಡುತ್ತಿರುವ ಪರಿಣಾಮ ಪ್ಲಾಸ್ಟಿಕ್ ಮಾರಾಟ ಮತ್ತು ಬಳಕೆಗೆ ಕಡಿವಾಣ ಇಲ್ಲವಾಗಿದೆ. ಇಂದು ಚಿಂತಾಮಣಿಯಲ್ಲಿ ನಗರಸಭೆ ಅಧಿಕಾರಿಗಳು ದಾಳಿ ನಡೆಸಿ ಅಧಿಕಾರಿಗಳಿಗೆ ಆವಾಜ್ ಹಾಕಿದ ಅಂಗಡಿ ಮಾಲೀಕನಿಗೆ 50,000 ದಂಡ ವಿಧಿಸಿ ಬುದ್ಧಿ ಕಲಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸರ್ ಇಟ್ಕೊಳ್ಳೋ ಪದ್ಧತಿಯಲ್ಲಿ ಇರುತ್ತೆ. ನೀವು ಹೇಳ್ತೀರಾ, ನೀವು ಮಾಡ್ತಾ ಇರೋ ಪೆನ್ ಕೂಡ ಪ್ಲಾಸ್ಟಿಕ್, ಅದನ್ನು ಬಳಸಬಾರ್ದು. ನೀವು ಯಾಕೆ ಬಳಸ್ತಾ ಇದ್ದೀರಾ? ನೀವು ಯೂಸ್ ಮಾಡ್ತಿರೋ ಸಿಮ್ ಕಾರ್ಡ್ ಅದು ಕೂಡ ಪ್ಲಾಸ್ಟಿಕ್, ಅದನ್ನ ಯಾಕೆ ಬಳಸ್ತಾ ಇದ್ದೀರಾ? ಅದನ್ನ ಬ್ಯಾನ್ ಮಾಡಕ್ ಬರಲ್ಲ. ಚಿಂತಾಮಣಿ ನಗರಸಭೆ ಪರಿಸರ ಸಂರಕ್ಷಣೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಅಂಗವಾಗಿ ನಗರದಾದ್ಯಂತ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಕೈಗೊಂಡಿದ್ದು, ಈ ವೇಳೆ ನಗರಸಭೆ ಆರೋಗ್ಯ ನಿರೀಕ್ಷಕರು ಮತ್ತು ಸಿಬ್ಬಂದಿ ಎಪಿಎಂಸಿ ಮಾರುಕಟ್ಟೆಯ ಶ್ರೀಕೃಷ್ಣ ಟ್ರೇಡರ್ಸ್ ಅಂಗಡಿಯ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿದರು. ತಪಾಸಣೆಯ ವೇಳೆ ಅಂಗಡಿಯಲ್ಲಿ ಹೆಚ್ಚಿನ ಪ್ರಮಾಣದ ನಿಷೇಧಿತ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳಲು ಮುಂದಾದ ಅಧಿಕಾರಿಗಳೊಂದಿಗೆ ಅಂಗಡಿ ಮಾಲೀಕ ಟಿಆರ್ ಗೋಪಾಲಕೃಷ್ಣ ಅವರ ಪುತ್ರ ರಾಕೇಶ್ ತೀವ್ರ ವಾಗ್ವಾದಕ್ಕಿಳಿದಿದ್ದಾರೆ. ಕರ್ತವ್ಯ ನಿರ್ವಹಿಸುತ್ತಿದ್ದ ಸರ್ಕಾರಿ ಸಿಬ್ಬಂದಿಯ ಮೇಲೆ ದೌರ್ಜನ್ಯ ಎಸಗಿ ಕೆಲಸಕ್ಕೆ ಅಡ್ಡಿಪಡಿಸಿದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದರು. ನಂತರ ನಿಷೇಧಿತ ಪ್ಲಾಸ್ಟಿಕ್ ಸಂಗ್ರಹಣೆ ಮತ್ತು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕನಿಗೆ ತಕ್ಷಣ 50,000 ಭಾರಿ ಮೊತ್ತದ ದಂಡ ವಿಧಿಸಿ ನೋಟಿಸ್ ಜಾರಿ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಇಂತಹ ವರ್ತನೆ ಮರುಕಳಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಮತ್ತು ಅಂಗಡಿಯ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಗರಸಭೆಯ ಈ ಕಟ್ಟುನಿಟ್ಟಿನ ಕ್ರಮದಿಂದ ಎಚ್ಚೆತ್ತ ಅಂಗಡಿ ಮಾಲೀಕ ಗೋಪಾಲಕೃಷ್ಣ ಮತ್ತು ಅವರ ಪುತ್ರ ರಾಕೇಶ್ ನಂತರ ನಗರಸಭೆ ಕಚೇರಿಗೆ ಭೇಟಿ ನೀಡಿ ಪೌರಾಯುಕ್ತರಲ್ಲಿ ತಮ್ಮ ಅನುಚಿತ ವರ್ತನೆಗಾಗಿ ಕ್ಷಮೆಯಾಚಿಸಿದರು. ಅಲ್ಲದೆ ವಿಧಿಸಲಾಗಿದ್ದ 50,000 ದಂಡದ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಿದ್ದಾರೆ. ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿ, ನಗರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಪ್ರತಿಯೊಬ್ಬ ನಾಗರಿಕನ ಮತ್ತು ವರ್ತಕನ ಜವಾಬ್ದಾರಿಯಾಗಿದೆ. ಅಧಿಕಾರಿಗಳು ಕಾನೂನು ಪಾಲನೆಗೆ ಬಂದಾಗ ಸಹಕರಿಸಬೇಕು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಇನ್ನು ಮುಂದೆಯೂ ಇಂತಹ ಕಠಿಣ ಕ್ರಮಗಳು ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನೀವು ಗಮನಿಸಿರಬಹುದು, ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಾವು ಮಾಡಿ ಸುಮಾರು ದಿನ ಆಗಿದೆ. ಪ್ಲಾಸ್ಟಿಕ್ ಈಗಲೇ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ವರ್ತಕರಿಂದ ಹಿಡಿದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಿಂತಿದೆ ಅಂತ ಹೇಳಲ್ಲ, 95% ನಮ್ಮ ನಗರ ಪ್ಲಾಸ್ಟಿಕ್ ಮುಕ್ತ ನಗರ ಆಗಿದೆ. ಆದ್ರೆ ಬೆಳಗಿನ ಜಾವ ನಮ್ಮ ಸಿಬ್ಬಂದಿ STK ಬಾಬು ಮತ್ತು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಅಚಾನಕ್ ಕ್ಲೀನ್ ಮಾಡಿಸುವಂತ ಸಂದರ್ಭದಾಗ APMC ಒಳಗಡೆ ಕೃಷ್ಣ ಟ್ರೇಡರ್ಸ್ ಅಂತ ಅವ್ರ ಮಗ ಮತ್ತು ಅವರಿಬ್ರು ನಮ್ಮ ಸಿಬ್ಬಂದಿಗೆ ಶಬ್ದಗಳ ನಿಂದನೆ ಮಾಡಿ ಧಮಕಿ ಹಾಕಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಏನಾಗ್ತದೆ ಅಂತ ನಾವು ಪ್ಲಾಸ್ಟಿಕ್ ಮಾರಾಟ ಮಾಡೋದು ಅಂತ ಹಾಕಿದ್ರು. ಸೊ ಅವರಿಗೆ ನಾವು ಸಿಂಗಲ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ತಪ್ಪು ಅಂತ ಅವ್ರಿಗೆ ಅರಿವು ಮೂಡಿಸಿದ್ದೇವೆ. ಯಾಕಂದ್ರೆ ಅವ್ರ ಮಗ ಸಹ ವಿದ್ಯಾವಂತನಾಗಿದ್ದಾನೆ, MBA ಹೋಲ್ಡರ್ ಆಗಿರೋದ್ರಿಂದ ಅವ್ರಿಗೆ ಸಹ ಅವ್ರಿಗೆ ಅರಿವು ಕೊಟ್ಟಿದ್ವಿ. ಕೊಟ್ಟರು ಸಹ ಅವರು ಪದೇ ಪದೇ ಪ್ಲಾಸ್ಟಿಕ್ ಬಳಸ್ತಾ ಇರೋದ್ರಿಂದ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 50,000 ರೂಪಾಯಿ ದಂಡ ಹಾಕಿದ್ದೀನಿ. ಈಗ ಬೆಳಗಿನ ಜಾವ ನೀವು ನೋಡ್ಬೋದು, 50,000 ರೂಪಾಯಿ ದಂಡ ಹಾಕಿದೀವಿ, FIR ಮಾಡಿಸ್ತೀವಿ ಅಂತ ಹೇಳಿದೀವಿ. ಹಂಗಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ದಂಡವನ್ನು ಅವ್ರು ಪಾವತಿ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನೇನ ರಿಪೀಟ್ ಆದ್ರೆ ನಿಯಮಾನುಸಾರ ಏನು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇರೋದನ್ನ ಅವ್ರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಿ ಅವ್ರ ವಿರುದ್ಧ FIR ಮಾಡೋದ್ರ ಜೊತೆಗೆ ಅವ್ರ ವೃತ್ತಿ ಪರವಾನಗಿಯನ್ನು ಸಹ ನಗರಸಭೆ ರದ್ದು ಮಾಡುತ್ತೆ. ಅದು ಅವ್ರೊಬ್ಬರಿಗೆ ಹೇಳ್ತಾ ಇಲ್ಲ, ಸುಮಾರು ಜನ ಅಂಗಡಿಗಳಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಸಣ್ಣ ಪುಟ್ಟ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ದಂಡನ ಹಾಕಿದಿವೆ. ಕೆಲವರು ಆರೋಪಗಳಿರ್ಬೋದು, ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡ್ತಾ ಇದಾರೆ ಅಂತ ಯಾವುದೇ ಮಾತು ಬಿಡೋದಿಲ್ಲ. ಫಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೇಳಿ, 2ನೇ ಸರಿ ತೆರಿಗೆ ದಂಡ ಆಗ್ತದೆ, 3ನೇ ಸರಿ ಮುಲಾಜಿದಂಗೆ
ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ನಗರದಲ್ಲಿ ಪ್ಲಾಸ್ಟಿಕ್ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ನೀವು ಕೈ ಮುಗಿದು ಕೇಳ್ತೀನಿ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಈಗಾಗಲೇ ನಗರವನ್ನು ಸ್ವಚ್ಛ ಮಾಡಕ್ ಹೊರಟಿದೀವಿ ನಾವು, ಎಲ್ಲ ಹಾಳಾಗ್ತಾ ಇದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸರ್ ಇಟ್ಕೊಳ್ಳೋ ಪದ್ಧತಿಯಲ್ಲಿ ಇರುತ್ತೆ ನಾವು. ನೀವು ಹೇಳ್ತೀರಾ, ನೀವು ಮಾಡ್ತಾ ಇರೋ ಪೆನ್ ಕೂಡ ಪ್ಲಾಸ್ಟಿಕ್, ಅದನ್ನು ಬಳಸಬಾರ್ದು. ನೀವು ಯಾಕೆ ಬಳಸ್ತಾ ಇದ್ದೀರಾ? ನೀವು ಯೂಸ್ ಮಾಡ್ತಿರೋ ಸಿಮ್ ಕಾರ್ಡ್ ಅದು ಕೂಡ ಪ್ಲಾಸ್ಟಿಕ್, ಅದನ್ನ ಯಾಕೆ ಬಳಸ್ತಾ ಇದ್ದೀರಾ? ಅದನ್ನ ಬ್ಯಾನ್ ಮಾಡಕ್ ಬರಲ್ಲ. ಅದು ಭವಿಷ್ಯದ ಪ್ರಜೆಗಳನ್ನು ರೂಪಿಸುವ ವಿದ್ಯಾಸಂಸ್ಥೆ. ಅಲ್ಲಿ 2025-26ನೇ ಸಾಲಿನ ಸಾಂಸ್ಕೃತಿಕ ಕನ್ನಡ ಸಂಘ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭ. ಇನ್ನೇನು ಪದವಿ ಪಡೆದು ಉದ್ಯೋಗ ಆರಿಸಿಯೋ ಉನ್ನತ ವ್ಯಾಸಂಗಕ್ಕಾಗಿಯೋ ಸಾಗಬೇಕಾದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವ ರೀತಿಯಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಅವರ ಮಾತುಗಳಿದ್ದವು. ಅವರ ಒಂದೊಂದು ಮಾತಿಗೂ ಮಕ್ಕಳು ಚಪ್ಪಾಳೆ ಹೊಡೆದು ಹರ್ಷ ವ್ಯಕ್ತಪಡಿಸಿದ್ರು. ಹಾಗಾದರೆ ವಿವರ ಏನು ನೋಡೋಣ ಬನ್ನಿ. ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಇವರಿಗೆ ಅದರ ಮನ್ನಣೆ. ವೀಕ್ಷಕರೇ, ಇಲ್ಲಿ ಕೂತಿರೋ ಎಲ್ಲ ವಿದ್ಯಾರ್ಥಿಗಳು ಇನ್ನೇನು ಪದವಿ ಮುಗಿಸಿ ಸಮಾಜಕ್ಕೆ ಅಡಿ ಇಡಲಿರುವ ಭವಿಷ್ಯದ ರೂವಾರಿಗಳು. ಇದು ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಇಂದು 2025-26ನೇ ಸಾಲಿನ ಸಾಂಸ್ಕೃತಿಕ ಕನ್ನಡ ಸಂಘ, ಕ್ರೀಡಾ, NSS, NCC, ಯೂತ್ ರೆಡ್ ಕ್ರಾಸ್ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಆತ್ಮವಿಶ್ವಾಸದ ಜೊತೆಗೆ ಪೋಷಕರು ಮತ್ತು ಗುರು ಹಿರಿಯರ ಮೇಲೆ ಗೌರವ ಹೊಂದಿರಬೇಕು, ಆಗ ಮಾತ್ರ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಎಂದರು. ಆಫ್ರಿಕಾ ಕಾಡಿನಲ್ಲಿ ಜಿರಾಫೆ ಜನನದ ಬಗ್ಗೆ ವಿವರಿಸಿದ ಜಿಲ್ಲಾಧಿಕಾರಿಗಳು, ಆಗ ತಾನೇ ಜನಿಸಿದ ಜಿರಾಫೆ ಮರಿ ನೆಲದ ಮೇಲೆ ಬಿದ್ದಿರುವಾಗ ತಾಯಿ ಕಾಲಿನಿಂದ ಪೆಟ್ಟು ನೀಡಿ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತೆ ಮಾಡುತ್ತೆ. ಅದೇ ಮಾದರಿಯಲ್ಲಿ ಗುರುಗಳು ನಿಮ್ಮನ್ನ ಬಡಿದೆಬ್ಬಿಸಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ರೂಪುಗೊಳ್ಳಲು ಕಾರಣರಾಗುತ್ತಾರೆ. ಒಬ್ಬ ವ್ಯಕ್ತಿಯ ಅಂತಿಮ ಉದ್ದೇಶ ಉತ್ತಮ ಚಾರಿತ್ರ್ಯ ಹೊಂದುವುದು ಆಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಜ್ಞಾನಾರ್ಜನೆ, ಜೀವನಾನುಭವ ದೊರೆತೆಂತೆಲ್ಲ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳಲಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಸಮಾಜದಲ್ಲಿ ಉನ್ನತ ವ್ಯಕ್ತಿತ್ವ ರೂಪಿಸಿಕೊಂಡು ಬಾಳುವಂತೆ ಕರೆ ನೀಡಿದ್ರು. ನ್ಯಾಷನಲ್ ಜಿಯೋಗ್ರಫಿ ಈ ಥರ ಪರಿಸರ ಸಂಬಂಧಿತ ಚಾನೆಲ್ಗಳಲ್ಲೂ ಕೂಡ ತಾವೆಲ್ಲ ನೋಡಿರ್ಬೋದು. ಸಾಧಾರಣವಾಗಿ ಮೈ ಬೆನ್ನಿನ ಎತ್ತರ ಒಂದು 12 ಅಡಿ 13 ಅಡಿ ಹೈಟು ಬೆನ್ನಿರುತ್ತೆ. ಅದರ ತಲೆ ಎತ್ತರ ಒಂದು 15ರಿಂದ 18 ಅಡಿ 20 ಅಡಿ ತನಕ ಇರುತ್ತೆ ಜಿರಾಫ್. ಆವ್ರೇಜ್ ಏಜ್ ಹೈಟ್ ಆಫ್ ಅಡಲ್ಟ್ ಜಿರಾಫ್. ಈ ಜಿರಾಫ್ ತನ್ನ ಮರಿಯನ್ನು ಹಾಕ್ತಕ್ಕಂಥದ್ದು ಬಹಳ ರೋಚಕವಾದಂಥ ಒಂದು ಸನ್ನಿವೇಶ. ಜಿರಾಫ್ ಯೂಶುವಲಿ ಅದು ಕುಳಿತುಕೊಳ್ಳೋದಕ್ಕಾಯ್ತು, ಮಲಗೋದಕ್ಕಾಯ್ತು ಬಹಳ ಕಷ್ಟ. ಅದಕ್ಕೆ ಆ ನೀಳವಾದಂಥ ಕಾಲುಗಳಿರೋದ್ರಿಂದ ಅದಕ್ಕೆ ಆ ಪ್ರಕ್ರಿಯೆ ಕಷ್ಟ. ಮರಿಯನ್ನು ಹಾಕಬೇಕಾದ್ರೆ ಆ ಮರಿ, ಜಿರಾಫೆಯ ಮರಿ ತನ್ನ ತಾಯಿಯ ಗರ್ಭದಿಂದ ಸುಮಾರು 10 ಅಡಿ, ಕನಿಷ್ಠ 10 ಅಡಿ ಎತ್ತರದಿಂದ ನೆಲಕ್ಕೆ ತಲೆ ಕೆಳಗಾಗಿ ಬೀಳುತ್ತೆ. ಆ ಹುಲ್ಲುಗಾವಲಿನಲ್ಲಿ, ಆ ಪ್ಲೇನ್ಸ್ನಲ್ಲಿ, ಸವನ್ನಾ ಪ್ಲೇನ್ಸ್ ಅಂತ ಕರಿತೀವಿ, ಆ ಸವನ್ನಾ ಪ್ಲೇನ್ಸ್ನಲ್ಲಿ 10ರಿಂದ 12 ಅಡಿ ಎತ್ತರದಿಂದ ತಾಯಿಯ ಗರ್ಭದಿಂದ ಮರಿ ನೆಲಕ್ಕೆ ಬೀಳಬೇಕು. ಅದು ತಲೆ ಮೊದಲಾಗಿ ಬೀಳಬೇಕು. ಆ ಬಿದ್ದ ರಭಸಕ್ಕೆ ಮರಿ ಒಂದು 5-6 ನಿಮಿಷ ಅದು ಯಾವುದೇ ರೀತಿ ಅಲುಗಾಡೋದಿಲ್ಲ. ಅದಕ್ಕೆ ಜೀವ ಇದೆಯಾ ಇಲ್ವಾ, ಆ ಬಿದ್ದ ರಭಸಕ್ಕೆ ಅದು ತೀರೋಯ್ತಾ, ಅದು ಬದುಕಿಲ್ವಾ, ಈ ಎಲ್ಲ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾಗ ಸಣ್ಣದಾದ ಒಂದು ಚಲನವಲನ ಸ್ಟಾರ್ಟ್ ಆಗುತ್ತೆ ಆ ಮರಿನಲ್ಲಿ. ಕೈ ಕಾಲುಗಳನ್ನು ಅಲುಗಾಡಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಒಂದು 5-6 ನಿಮಿಷ ಆದಮೇಲೆ. ಅದಾದಮೇಲೆ 1 ಒದೆ, 2 ಒದೆ, 3 ಒದೆ ಈ ಥರ ಮರಿ ತಿನ್ನುತ್ತೆ. ತಾನು ನಿಂತ್ಕೊಳ್ಳೋಕೆ ಹೋಗುತ್ತೆ, ಮತ್ತೆ ಒಂದು ಒದೆ ಬಿದ್ದು ಮತ್ತೆ ನೆಲಕ್ಕೆ ಬೀಳುತ್ತೆ. ಅಂತಿಮವಾಗಿ ಆ ಒದೆ ಬಿದ್ದ ಮೇಲೆ ಆ ಏಟುಗಳಿಗೆ ಸದೃಢವಾಗಿ ನಿಲ್ಲುವಂಥ ಹಂತವನ್ನು ಒಂದು 10 ನಿಮಿಷದಲ್ಲಿ ಅದು ತಲುಪುತ್ತೆ. ಅದಾದ್ಮೇಲೆ ತಾಯಿ ಕ್ಷೇಮವಾಗಿ ಒಂದು ಸ್ಥಳಕ್ಕೆ ಆ ಮರಿಯನ್ನ ತನ್ನ ಇತರೆ ಬಂಧು ಬಳಗದ ಜೊತೆ ಹರ್ಡ್ ಏನಂತೀವಿ, ಆ ಹರ್ಡ್ ಜೊತೆ ಅದನ್ನ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಸಫಲ ಕೂಡ ಆಗುತ್ತೆ. ಅನೇಕ ಬಾರಿ ಈ ಪ್ರಯತ್ನದಲ್ಲಿ ವಿಫಲನೂ ಕೂಡ ಆಗಿದೆ. ಈ ಕಥೆಯ ನೈಜತೆ ಏನಪ್ಪಾ ಅಂತಂದ್ರೆ,
ನಮ್ಮೆಲ್ಲರ ಜೀವನದಲ್ಲಿ, ವಿದ್ಯಾರ್ಥಿಗಳ ಜೀವನದಲ್ಲಿ, ಅದರಲ್ಲೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಅನುಭವದ ಕೊರತೆ ಇರುವಂಥ ಕಾಲಘಟ್ಟಗಳಲ್ಲಿ ನಮ್ಮ ತಂದೆ ತಾಯಿಯಂದ್ರಾಗ್ಬೋದು, ನಮ್ಮ ಪ್ರಾಧ್ಯಾಪಕರುಗಳಾಗ್ಬೋದು, ಎಲ್ಲರೂ ಕೂಡ ಹಂತ ಹಂತದಲ್ಲಿ, ಪ್ರತಿ ಹಂತದಲ್ಲಿ ಆ ತಾಯಿ ರೀತಿ ನಮ್ಮನ್ನು ಒಂದು ಕಡೆ ಸುರಕ್ಷಿತವಾಗಿ ಬಿಡಬೇಕು, ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು, ವಿದ್ಯೆಯನ್ನು ಕಲಿಸ್ಬೇಕು, ಗಟ್ಟಿತನವನ್ನು ಕಲಿಸ್ಬೇಕು, ಒಂದಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತೇಳಿ ನಿರಂತರವಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಡಿವೈಎಸ್ಪಿ ರಮೇಶ್ ಮಾತನಾಡಿ, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯು ಮುಖ್ಯ ಎಂದು ಹೇಳುವ ಜೊತೆಗೆ ತಮ್ಮ ಜೀವನದಲ್ಲಿ ತಾವು ಬೆಳೆದು ಬಂದ ರೀತಿಯ ಬಗ್ಗೆ ಮಕ್ಕಳಿಗೆ ತಿಳಿಸಿ ಪ್ರೇರಣೆ ತುಂಬಿದ್ರು. ಅಲ್ಲದೆ ಪೊಲೀಸ್ ಎಂದರೆ ಸಾರ್ವಜನಿಕರು ಹೆದರುವ ಅಗತ್ಯವಿಲ್ಲ, ಬದಲಿಗೆ ನಿಮ್ಮ ರಕ್ಷಣೆಗಾಗಿ ಪೊಲೀಸರು ಇದ್ದಾರೆ ಎಂಬುದನ್ನು ಅರಿಯಬೇಕು ಎಂದ್ರ. ಸಮಾಜದಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಗೌರವ ಇರಬೇಕು, ಅವರು ಜನರ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಗಬೇಕಾಗತ್ತೆ. ಈ ಮುಂಚೆ ನಾವು ದೀಪಸ್ತಂಭವನ್ನ ಇಟ್ಟು, ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್, ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, to grow and to shine. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program, designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ PU ಕಾಲೇಜ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗ್ರಾಮ ಸಭೆಗಳ ಮೂಲಕ ರೈತರಿಗೆ ನಿವೇಶನ ವಿತರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆ ಅವೈಜ್ಞಾನಿಕವಾಗಿದ್ದು, ನಿಜವಾದ ಅರ್ಹರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಸಿಪಿಎಂ ಕಾರ್ಯಕರ್ತರು ಹಾಗೂ ವಿವಿಧ ಗ್ರಾಮಗಳ ನಿವೇಶನ ವಂಚಿತರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಗ್ರಾಮ ಸಭೆಗಳ ಮೂಲಕ ರೈತರಿಗೆ ನಿವೇಶನ ವಿತರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆ ಅವೈಜ್ಞಾನಿಕವಾಗಿದ್ದು, ನಿಜವಾದ ಅರ್ಹರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಸಿಪಿಎಂ ಕಾರ್ಯಕರ್ತರು ಹಾಗೂ ವಿವಿಧ ಗ್ರಾಮಗಳ ನಿವೇಶನ ವಂಚಿತರು ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಗ್ರಾಮ ಸಭೆಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಪಟ್ಟಿ ತಯಾರಿಸಲಾಗಿದ್ದು, ಭೂಹೀನರು ಮತ್ತು ಬಡ ರೈತರಿಗೆ ನ್ಯಾಯ ಸಿಗುತ್ತಿಲ್ಲ. ರಾಜಕೀಯ ಒತ್ತಡ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅರ್ಹರು ವಂಚಿತರಾಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಕೂಡಲೇ ಈ ನಿವೇಶನ ವಿತರಣಾ ಪ್ರಕ್ರಿಯೆ ಕೂಲಂಕುಷವಾಗಿ ಪರಿಶೀಲಿಸಿ ಈ ಅವೈಜ್ಞಾನಿಕ ಪಟ್ಟಿಯನ್ನು ರದ್ದುಪಡಿಸಿ ಹೊಸದಾಗಿ ಸಮಗ್ರ ಸಮೀಕ್ಷೆ ನಡೆಸಬೇಕು. ಗ್ರಾಮ ಮಟ್ಟದಲ್ಲಿ ಜನಪ್ರತಿನಿಧಿಗಳು, ರೈತ ಸಂಘಟನೆಗಳು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಪಾರದರ್ಶಕವಾಗಿ ಪಟ್ಟಿ ತಯಾರಿಸಬೇಕು ಎಂದು ಒತ್ತಾಯಿಸಿದರು. ಇಷ್ಟು ವರ್ಷಗಳಿಂದಲೂ ಯಾವತ್ತು ಗ್ರಾಮ ಸಭೆಗಳು ಮಾಡಬೇಕಾಗಿದ್ರೆ ಯಾವುದೇ ಪೊಲೀಸ್ ಕರ್ಕೊಂಡು ಮಾಡಿರತಕ್ಕಂಥ ಚರಿತ್ರೆ ಇಲ್ಲ. ಗೌರಿಬಿದನೂರಿನ ಜನತೆ ಭಾರಿ ಶಾಂತಿ ಪ್ರಿಯರು, ಶಾಂತಿಗೆ ಸಂಕೇತವಾಗಿರ್ತಕ್ಕಂಥವ್ರು. ಬೇಕಾಗಿರೋ ಚಿಕಿತ್ಸಿದ್ದೀರ. ಚಿಕ್ಕೂರ್ಗೋಡ್ನಲ್ಲಿ ಮಾಡಿದ್ದೆ ನೀವು 11 ಜನ ಅಮಾಯಕರು ಏನ್ ಮಾಡಿದ್ರು? ಅವರು ಕಲ್ಲಾಕಿದ್ರ ಅಥವಾ ಅಡ್ಡ ಬಿಡಿಸಿದ್ರ? ಏಕಾಏಕಿ ಹೋಗಿ ಅವ್ರು ಹೋಗಿ, ಅಲ್ಲ ಸರ್ ಇದು ನಮಗೆ ಹಿಂಗಿದೆ, ನಿಜವಾದ ಬಡವರಲ್ಲ, ಕೇವಲ ಇರ್ತಕ್ಕಂಥವ್ರು ಕೊಟ್ಟಿದ್ದೀರ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಎಂತ ಗಂಭೀರವಾಗಿರ್ತಕ್ಕಂಥ ಕೇಸ್ ರಿಜಿಸ್ಟರ್ ಮಾಡಿದ್ದೀರ? ಇದನ್ನ ನಾವು ಒಪ್ಬೇಕಾ? ಅಲ್ಲಿನ ಪಿಡಿಒ ಅಧಿಕಾರಿಯಿಂದ ಕಂಪ್ಲೇಂಟ್ ಕೊಡಿಸಿ ಅದಕ್ಕೆ ಯಾವ್ಯಾವ ಒತ್ತುಗಳನ್ನು ಹಾಕಿ ಇವತ್ತು ಕಂಪ್ಲೇಂಟ್ ಕೊಡಿಸಿ ಇವತ್ತು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೀರ. ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಗೌರವಾನ್ವಿತವಾಗಿ ಹೇಳ್ತಾ ಇದ್ದೀವಿ, ಅದನ್ನ ಕರೆಕ್ಟ್ ಆಗಿ ತನಿಖೆ ಮಾಡಿ ಆ ಒಂದು ಕಂಪ್ಲೇಂಟ್ ಸಂಪೂರ್ಣವಾಗಿ ಸುಳ್ಳಾಗಿರ್ತಕ್ಕಂಥದ್ದು, ಒತ್ತಡಕ್ಕಾಗಿರ್ತಕ್ಕಂಥದ್ದು, ಅದನ್ನ ರದ್ದುಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ.
ಅದು ಬಿಟ್ಟು ನೀವೇನಾದ್ರೂ ನಿಮ್ಮ ಪಿಸ್ಟಲ್ ಹಾಕೊಂಡು ಕೇಸನ್ನ ಹಂಗೆ ಮುಂದುವರಿಸದೆ ಆದ್ರೆ ಬಹುಶಃ ಮುಂದಿನ ದಿನಗಳು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನರಸಾಪುರದಲ್ಲಿ ನಕ್ಲಾಡಿ ಪಂಚಾಯತಿಯಲ್ಲಿ ಕೂಲಿ ಹೋಗಿರ್ತಕ್ಕಂಥ ಜನ ಹೋಗಿ ಬಡವರು ಸೈಟ್ ಕೊಡಿ ಅಂತ ಕೇಳಕ್ ಹೋಗಿದ್ರೆ ಅಲ್ಲಿರ್ತಕ್ಕಂಥ ಮಕ್ಕರಿ ಚಲಿಕಾಯಿ ಸಿಕ್ಕುದು ಎಲ್ಲ ತಗೊಂಡು ಅಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ತಗೊಂಡು ಅರೆಸ್ಟ್ ಮಾಡ್ತಿರಲ್ಲ, ನಾವೇನ್ ಭಯೋತ್ಪಾದಕರ? ಗೌರಿಬಿದನೂರು ತಾಲೂಕಿನಲ್ಲಿ ಪೊಲೀಸರ ಭದ್ರತೆಯಲ್ಲಿ ಗ್ರಾಮಸಭೆ ನಡೆದಿರುವ ಇತಿಹಾಸವಿಲ್ಲ. ತಾಲೂಕಿನ ಜನತೆ ಶಾಂತಿ ಪ್ರಿಯರು. ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ರಾಜಕಾರಣ ಬೆರೆಸಿಕೊಂಡು ಬಡವರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದ ಅವರು, ನಿವೇಶನ ಸಿಕ್ಕಿಲ್ಲ ಎಂದು ಪ್ರಶ್ನಿಸಿದ ಚಿಕ್ಕರುಗೂಡು ಬಡ ನಿವೇಶನ ರೈತರ ವಿರುದ್ಧ ಪ್ರಕರಣ ದಾಖಲಿಸಿದ್ದೀರಾ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಹಾಗೂ ಆತಂಕದ ವಿಚಾರವಾಗಿದೆ ಎಂದರು. ನಿವೇಶನ ರಹಿತರಿಗೆ ಆಯಾ ಗ್ರಾಮದಲ್ಲೇ ನಿವೇಶನ ನೀಡಿ, ಗ್ರಾಮದಿಂದ ಮತ್ತೊಂದು ಗ್ರಾಮದಲ್ಲಿ ನಿವೇಶನ ನೀಡಿದ್ರೆ ಬಡವ ಅರ್ಧ ಎಕರೆ ಜಮೀನು ವ್ಯವಸಾಯ ಮಾಡಬೇಕಾ? ನೀವು ಬೇರೆ ಗ್ರಾಮದಲ್ಲಿ ನೀಡುವ ನಿವೇಶನದಲ್ಲಿ ಮನೆ ನಿರ್ಮಾಣ ಮಾಡಬೇಕಾ ಎಂದು ಪ್ರಶ್ನೆ ಮಾಡಿದ್ರ. ಗ್ರಾಮ ಸಭೆಗಳು ಗ್ರಾಮಸ್ಥರ ಅಭ್ಯುದಯಕ್ಕೆ ನಾಂದಿಯಾಗಬೇಕೇ ಹೊರತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಬಾರದು ಎಂದು ಆಗ್ರಹಿಸಿದ್ರ. ಕಾನೂನು ವೈಲೇಟ್ ಮಾಡಿದ್ರೆ ನಾವು ಕಾನೂನು ವೈಲೇಟ್ ಮಾಡ್ತೀವಿ, ಅವ್ರು ಕಾನೂನು ಪಾಲನೆ ಮಾಡಿ ನಾವು ಕಾನೂನು ಪಾಲನೆ ಮಾಡ್ತೀವಿ. ಬಡ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೂ ಸಿಪಿಎಂ ಹೋರಾಟ ಮುಂದುವರಿಯಲಿದೆ. ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಗ್ರಾಮಸಭೆಯಲ್ಲಿ ಶಾಸಕರು ಹಾಗೂ ತಹಸೀಲ್ದಾರ್ ಭಾಗವಹಿಸುವಂತಿಲ್ಲ ಎಂಬ ನಿಯಮಗಳಿದ್ದರೂ ಅಧಿಕಾರಿಗಳು ಸಭೆಗೆ ಹಾಜರಾಗಿರುವುದು ಖಂಡನೀಯ. ಗ್ರಾಮಸಭೆ ಎನ್ನುವುದು ಜನರ ಅಭಿಪ್ರಾಯ ಕೇಳುವ ವೇದಿಕೆ. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಹಸ್ತಕ್ಷೇಪದಿಂದ ಸಭೆಯ ಸ್ವಾಯತ್ತತೆ ಹಾಳಾಗುತ್ತಿದೆ. ಸರ್ಕಾರದ ಒತ್ತಡದಲ್ಲಿ ಸಭೆ ನಡೆಸಿ ಜನರ ಧ್ವನಿಯನ್ನ ಕುಂಠಿತಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿದ್ರು. ಪ್ರತಿಭಟನೆಗೂ ಮುನ್ನ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಸ್ತೂಪಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮೂಲಕ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರಾದರೂ ಪೊಲೀಸರು ಬ್ಯಾರಿಕೇಡ್ ನಿರ್ಮಿಸಿ ಪ್ರತಿಭಟನಾಕಾರರನ್ನ ತಡೆದ್ರು. ಗ್ರಾಮ ಸಭೆಗಳ ಅವೈಜ್ಞಾನಿಕ ನಡವಳಿಕೆಯ ವಿರೋಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ರು. ನಾವು ವಸತಿ ರಹಿತರಿಗೆ ಏನು ನಿವೇಶನ ರಹಿತರಿಗೆ ನಿವೇಶನಗಳನ್ನ ಹಂಚ್ತೀವಿ ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಗ್ರಾಮ ಸಭೆಗಳನ್ನ ನಡೆಸ್ತಾ ಇರ್ತಾರೆ. ಆದ್ರೆ ನಾನು ಶಾಸಕರು ಮೊನ್ನೆ ಗ್ರಾಮ ಪಂಚಾಯಿತಿಗಳಿಗೆ ಬಂದಾಗ ಹೇಳ್ತಾ ಇದ್ರು, ನಿಷ್ಪಕ್ಷಪಾತವಾಗಿ ಯಾವುದೇ ಬಡವರಿಗೆ ತೊಂದರೆ ಆಗದೆ ನಿವೇಶನಗಳನ್ನ ಹಂಚ್ತೀನಿ ಅಂತ ಹೇಳ್ಬೋದು. ಸ್ವಾಮಿ, ನಾನು ಒಂದೇ ಒಂದು ಶಾಸಕರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಗ್ರಾಮ ಪಂಚಾಯಿತಿ ಬಾಡಿಗಳು ಇದ್ದಾಗ ಮಾಡಿರ್ತಕ್ಕಂಥ ಪಟ್ಟಿಗಳು ಏನಿತ್ತು ಅದು ರಿಯಾಲಿಟಿ ಇರ್ತಕ್ಕಂಥ ಪಟ್ಟಿಗಳು. ಈಗಾಗಲೇ ಬಾಡಿಗಳು ಡಿಸ್ಕ್ವಾಲಿಫೈಡ್ ಆಗಿ ಅವಧಿ ಮುಗಿದ ಮೇಲೆ ನೀವು ಗ್ರಾಮ ಸಭೆಗಳನ್ನ ಮಾಡೋ ಅವಶ್ಯಕತೆ ಏನಿತ್ತು? ಆಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಆಡಳಿತಾಧಿಕಾರಿ ಪಿಡಿಒ ಇದ್ದು ಯಾರು ನಿವೇಶನ ರಹಿತರು ಇರ್ತಾರೆ ಪ್ರತಿಯೊಬ್ಬರ ಅರ್ಜಿಗಳನ್ನ ತಗೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆಯಾ ಗ್ರಾಮಗಳಲ್ಲಿ ಒಂದು ಟೀಮ್ ಅನ್ನು ಮಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೀವು ಮಾಡೋದಾದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರಿಗೆ ನಿವೇಶನ ಇದೆ, ಯಾರು ಕಡು ಬಡವರಿದ್ದಾರೆ, ಯಾರಿಗೆ ನಿವೇಶನ ಇಲ್ಲ ಅನ್ನೋದನ್ನ ನೀವು ಮನಗಂಡು ಎಲ್ಲವನ್ನ ಕ್ರೋಢೀಕರಿಸಿ ನೀವು ಗ್ರಾಮ ಸಭೆಗಳನ್ನ ಮಾಡಬೇಕಾಗಿತ್ತು. ತರಾತುರಿಯಲ್ಲಿ ಗ್ರಾಮ ಸಭೆಗಳನ್ನ ಹಮ್ಮಿಕೊಂಡು ನೀವು ರಾಜಕೀಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಗಲಾಟೆಗಳು ಮಾಡಿಸ್ತಾರೆ ಅಂತ ಹೇಳಿ ಗ್ರಾಮ ಸಭೆಗಳಲ್ಲಿ ನೀವು ಮಾತಾಡೋದು ತಪ್ಪು. ಒಬ್ಬ ಜನಪ್ರತಿನಿಧಿಯಾಗಿ ನಾವು ಗ್ರಾಮ ಸಭೆಗಳಲ್ಲಿ
ವಿರೋಧ ಪಕ್ಷದವರನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡೋದು ತಪ್ಪು. ಪಕ್ಷ ರಾಜಕಾರಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಬಡವರ ಕೂಗನ್ನ ಕೇಳುವವರು ಯಾರು? ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಕೋಲಾರ ಜಿಲ್ಲಾ ಕುರುಬರ ಸಂಘದ ನೈಜ ಸದಸ್ಯರ ಗಮನಕ್ಕೆ ತರದೆ ತನಗೆ ತಾನೇ ಅಧ್ಯಕ್ಷನೆಂದು ಬಿಂಬಿಸಿಕೊಳ್ಳುತ್ತಿರುವ ಜೆಕೆ ಜಯರಾಮ್ ಅಧಿಕಾರ ಅನೂರ್ಜಿತವೆಂದು ಸಂಘದ ನಿಕಟಪೂರ್ವ ಅಧ್ಯಕ್ಷ ತಂಬಳ್ಳಿ ಮುನಿಯಪ್ಪ ಸ್ಪಷ್ಟನೆ ನೀಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುರುಬ ಸಂಘದ ನಿಕಟಪೂರ್ವ ಅಧ್ಯಕ್ಷ ತಂಬಳ್ಳಿ ಮುನಿಯಪ್ಪ ಅವರು ಫೆಬ್ರವರಿ 2020ರಂದು ಜಿಲ್ಲಾ ಕುರುಬರ ಸಂಘ ನೋಂದಣಿಯಾಗಿದೆ. 2024 ನವೆಂಬರ್ನಲ್ಲಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. 2025 ಫೆಬ್ರವರಿಗೆ ಕಾರ್ಯಕಾರಿ ಸಮಿತಿ ಅವಧಿ ಮುಕ್ತಾಯಗೊಂಡಿದೆ ಎಂದು ಮಾಹಿತಿ ನೀಡಿದರು. ನಾನು ರಾಜೀನಾಮೆ ನೀಡಿದ ಬಳಿಕ ಕಾರ್ಯಕಾರಿ ಸಮಿತಿಯಲ್ಲಿ ಜೆಕೆ ಜಯರಾಮ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ನೈಜ ಪದಾಧಿಕಾರಿಗಳ ಒಮ್ಮತದ ಮೇರೆಗೆ ಅಧ್ಯಕ್ಷರಾಗಿಲ್ಲ. ಹೀಗಿದ್ದರೂ ರಾಜಕೀಯ ಒತ್ತಡ, ಹಣದ ಆಸೆಗೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಜಯರಾಮ್ ಅವರ ದಾಖಲೆಗಳನ್ನು ಪರಿಗಣಿಸಿದ್ದಾರೆ ಎಂದು ಆರೋಪಿಸಿದರು. ಆ ಮುಗಿದ ಮೇಲೆ ನಾವು ಮತ್ತೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಒಂದು ಸಭೆ ಸೇರಿ ಪದಾಧಿಕಾರಿಗಳ ಸೇರಿ ನಮ್ಮನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ರು ಅಧ್ಯಕ್ಷರನ್ನಾಗಿ. ಅದನ್ನು ನಾನು ಫೈಲಿಂಗ್ ಮಾಡಿ ಆಡಿಟ್ ಮಾಡಿಸಿ ತಗೊಂಡೋಗಿ ರಿನ್ಯೂವಲ್ಗೆ ನಮ್ಮ DRR ಆಫೀಸ್ಗೆ ಕೊಟ್ಟಾಗ ಫೈಲಿಂಗ್ ಮಾಡಿದಾಗ ಅದಕ್ಕೆ ನಮ್ಮ ಜೆಕೆ ಜಯರಾಮ್ ಅವರು ಒಂದು ಅಬ್ಜೆಕ್ಷನ್ ಕೊಟ್ಟಿದ್ದರು. ಆ ಅಬ್ಜೆಕ್ಷನ್ಗೆ DRR ಅವರು ನಮ್ಮ ಹತ್ರ ಇರುವಂಥ ಎಲ್ಲ ದಾಖಲಾತಿಗಳನ್ನು ಕೇಳಿದರು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಕೊಟ್ಟಿದ್ವಿ. ಅವರು ಕಾರಣಾಂತರಗಳಿಂದ ರಾಜಕೀಯ ಒತ್ತಡ ಅಥವಾ ಹಣಕಾಸಿನ ದುರಾಸೆನ ಗೊತ್ತಿಲ್ಲ, ಏನೋ ಒಂದು ಆದೇಶ ಮಾಡಿದ್ರು. ಆದರೂ ನಮ್ಗೆ ಸಹಮತ ಇದೆ. ಆ ಆದೇಶದಂತಾದರೂ ಸರಿಯಾಗಿ ನಡ್ಕೊಂಡು ಹೋಗಬೇಕು. ಯಾಕೆಂತಂದರೆ ಈ ಜಿಲ್ಲೆಯಲ್ಲಿ ನಮ್ಮ ಸಮಾಜದಲ್ಲೂ ಒಂದಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಈಗ ಇದೇನಾಗ್ತಾ ಇದೆ ಅಂದರೆ, ಈ ಏನು DRR ಅವರು ಆದೇಶ ಹೇಳಿದ್ದಾರೆ ಅದಕ್ಕೂ ಕೂಡ ಬೆಲೆ ಕೊಡದೆ ಈ ಸಂಘದಲ್ಲಿರ್ತಕ್ಕಂಥ ನೈಜ ಸದಸ್ಯರನ್ನೂ ಯಾರಿಗೂ ಗಮನಕ್ಕೆ ಬಾರದೆ ತಾನೇ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಬಿಂಬಿಸ್ಕೊಳ್ತಾ ಇದ್ದಾರೆ. ಅದು ಊರ್ಜಿತ ಅಲ್ಲ. ಈಗಾಗಲೇ ಅವರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನು ಸಭೆ ಸೇರಿಸ್ಬೇಕು. ಸಭೆ ಸೇರಿಸಿ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಸಮಿತಿನ ರಚನೆ ಮಾಡ್ತೀವಿ. ನೈಜ ಪದಾಧಿಕಾರಿಗಳ ಬಳಿ ಯಾವುದೇ ಮಾತುಕತೆ ನಡೆಸದೆ ತನಗೆ ತಾನೇ ಕುರುಬರ ಸಂಘದ ಅಧ್ಯಕ್ಷನೆಂದು ಬಿಂಬಿಸಿಕೊಳ್ಳುತ್ತಿರುವ ಜೆಕೆ ಜಯರಾಮ್ ಅವರ ಸ್ಥಾನ ಅನೂರ್ಜಿತ. ಈ ನಿಟ್ಟಿನಲ್ಲಿ ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿ ಬಳಿ ದೂರು ಸಲ್ಲಿಸಿ ಸಹಕಾರ ಇಲಾಖೆಯ ನಿಯಮದಂತೆ 90 ದಿನಗಳ ಒಳಗಾಗಿ ನೈಜ ಸದಸ್ಯರನ್ನೊಳಗೊಂಡ ವಾರ್ಷಿಕ ಮಹಾಸಭಾ ನಡೆಸುವುದು ಅವಶ್ಯಕ. ನಿಕಟಪೂರ್ವ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ಕರೆದು ನೂತನ ಸಮಿತಿ ರಚಿಸಿ ವರದಿ ಸಲ್ಲಿಸಿ ಸ್ವೀಕೃತಿ ಪಡೆಯಬೇಕು ಎಂದು ಹೇಳಿದರು. ಸರ್ವ ಸದಸ್ಯರ ಸಭೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ನಾವು ಅದಕ್ಕೆ ಬದ್ಧರಾಗಿರುತ್ತೇವೆ. ಚುನಾವಣೆ ನಡೆಸಲು ತೀರ್ಮಾನಿಸಿದರೂ ನಾವು ಸಿದ್ಧವಿದ್ದೇವೆ. ಎಲ್ಲವನ್ನೂ ಬಿಟ್ಟು ನಾನೇ ಜಿಲ್ಲಾಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿರುವ ಜೆಕೆ ಜಯರಾಮ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಲ್ಲ ಎಂದು ಸ್ಪಷ್ಟನೆ ನೀಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಗ್ರಾಮ ದೇವತೆ ಶ್ರೀ ಬೇವಿನಾಳಮ್ಮ ದೇವಿಯ ಜಲದಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು.
ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಗ್ರಾಮ ದೇವತೆ ಶ್ರೀ ಬೇವಿನಾಳಮ್ಮ ದೇವಿಯ ಜಲಧಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮುಂಜಾನೆ ದೇವಾಲಯದಲ್ಲಿ ದೇವಿಗೆ ವಿಶೇಷ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಹಾಪೂಜೆ ನೆರವೇರಿಸಲಾಯಿತು. ಬಳಿಕ ದೇವಿಯ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕರೆದೊಯ್ದು ಗ್ರಾಮದ ಕಲ್ಯಾಣಿಯಲ್ಲಿ ಜಲಧಿ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷ ನೈವೇದ್ಯ ಸಮರ್ಪಿಸಲಾಯಿತು. ಸುಮಾರು 6,000ಕ್ಕೂ ಅಧಿಕ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಜಟ್ಟಿ ಅಗ್ರಹಾರ ಸೇರಿದಂತೆ ಸುತ್ತಮುತ್ತಲಿನ 7 ಗ್ರಾಮಗಳ ಭಕ್ತರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಮಹೋತ್ಸವದ ಯಶಸ್ಸಿಗೆ ಶ್ರೀ ಬೇವಿನಾಳಮ್ಮ ದೇವಿ ಸೇವಾ ಸಮಿತಿಯ ಪದಾಧಿಕಾರಿಗಳು, ಯುವಕ ಮಂಡಳಿ ಸದಸ್ಯರು ಹಾಗೂ ಗ್ರಾಮಸ್ಥರು ಸಹಕರಿಸಿದರು. ಸತೀಶ್, ಸಿಟಿವಿ ನ್ಯೂಸ್, ಕೊರಟಗೆರೆ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆ ಹಾಗೂ ಹೊಸ ಟೌನ್ಶಿಪ್ಗಳ ಹೆಸರಿನಲ್ಲಿ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಖಂಡಿಸಿದ್ದು, ಸರ್ಕಾರದ ಕ್ರಮದ ವಿರುದ್ಧ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ. ಶ್ರೀನಿವಾಸಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬಿಆರ್ ಸೂರ್ಯನಾರಾಯಣ್ ಸರ್ಕಾರದ ಧೋರಣೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಸುಮಾರು 9,640 ಎಕರೆ ನೀರಾವರಿ ಕೃಷಿ ಭೂಮಿಯನ್ನ ಗ್ರೇಟರ್ ಬೆಂಗಳೂರು ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕಳೆದ ಏಪ್ರಿಲ್ 2026ರಲ್ಲಿ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಶತಮಾನಗಳಿಂದ ಕೃಷಿಯನ್ನೇ ನಂಬಿದ ರೈತರನ್ನ ಒಕ್ಕಲೆಬ್ಬಿಸುವ ಈ ಪ್ರಕ್ರಿಯೆಯ ವಿರುದ್ಧ ಸ್ಥಳೀಯ ರೈತರು ಕಳೆದ 440 ದಿನಗಳಿಂದ ಹಗಲಿರುಳು ನಿರಂತರ ಧರಣಿ ನಡೆಸುತ್ತಿದ್ದಾರೆ ಎಂದರು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ, ಶೋಷಿತರ ಪರ, ರೈತರ ಪರ, ದುಡಿಯೋ ಜನರ ಪರ ಅಂತೇಳಿ ಅವರಿಗೆ ಮಾತಾಡುವಂಥದ್ದು ನಾವೆಲ್ಲರೂ ಕೂಡ ವಾಡಿಕೆ ರೀತಿಯಲ್ಲಿ ಸಿದ್ದರಾಮಯ್ಯ ಬೇರೆ ಎಲ್ಲರಿಗಿಂತ ಒಳ್ಳೆ CM ಅನ್ನೋಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಆದರೆ ಇವತ್ತು ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಕಾಣಿಸ್ತಾ ಇಲ್ಲ. ಬಹುಶಃ ಇವತ್ತು ಕರ್ನಾಟಕದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂಥ ಅಥವಾ ಈ ದೇಶದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆಡಳಿತದ ದಾಟಿಯನ್ನು ಇವತ್ತು ಬದಲಾಯಿಸಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ. ರೈತರ ಮತ್ತು ಬಡವರ, ದುಡಿಯುವ ಜನರ ಪರವಾಗಿ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಅದನ್ನು ಇವತ್ತು ಖಂಡಿಸ್ತಾ ಇದ್ದೀವಿ. ಭಾರಿ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಹೆಸರಿನಲ್ಲಿ, ನಗರಗಳ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಅಭಿವೃದ್ಧಿಯ ಹೆಸರಿನಲ್ಲಿ ಇಲ್ಲಿಯ ತನಕ ರೈತರಿಗೆ ದುಡಿಲಿಕ್ಕೆ, ಕೃಷಿ ಮಾಡಲಿಕ್ಕೆ, ಈ ದೇಶದ ಎಲ್ಲ ಜನರಿಗೆ ಅನ್ನವನ್ನು ಕೊಡಲಿಕ್ಕಾಗಿ ಭೂಮಿಯನ್ನು ವಿತರಣೆ ಮಾಡುವಂಥ, ಹಂಚುವಂತಹ ಕಾನೂನುಗಳು ಜಾರಿಯಾಗ್ತಾ ಇದ್ದವು. ಈ ದಮನಕಾರಿ ಭೂಸ್ವಾಧೀನ ಪ್ರಕ್ರಿಯೆ ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ಮೇ 29ರಂದು ಬಿಡದಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಸೇರಿದಂತೆ ಒಟ್ಟು 8 ಜಿಲ್ಲೆಗಳಿಂದ ಸಾವಿರಾರು ರೈತರು ಭಾಗವಹಿಸಲಿದ್ದಾರೆ ಎಂದು ಸಂಘಟನೆ ಮುಖಂಡರು ತಿಳಿಸಿದ್ದಾರೆ. 2013ರ ಭೂಸ್ವಾಧೀನ ಕಾಯ್ದೆಯನ್ನ ಉಲ್ಲಂಘಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ಹಿತಾಸಕ್ತಿಗಾಗಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದ್ದು, ಕೃಷಿ ರಕ್ಷಣೆಗಾಗಿ ರಾಜ್ಯದಾದ್ಯಂತ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಕೆಪಿಆರ್ಎಸ್ ಎಚ್ಚರಿಸಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053, ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್,
2 door, 3 door, 4 doors wardrobes, walk-in wardrobes, single, concealed, transparent glass, acrylic wardrobes, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರೀತಿಸಿ ಮದುವೆಯಾದ ನಂತರ ಮನೆಯಿಂದ ಹೊರಹಾಕಿದ ಆರೋಪ. ಪ್ರೀತಿಸಿ ಮದುವೆಯಾದ ಯುವಕ 3.5 ಲಕ್ಷ ಹಣ, 60 ಗ್ರಾಂ ಚಿನ್ನ ಪಡೆದು ಯುವತಿಗೆ ಮೋಸ ಆರೋಪ. ನ್ಯಾಯಕ್ಕಾಗಿ ಗಂಡನ ಮನೆಯ ಮುಂದೆ ಯುವತಿ ಧರಣಿ. ಹೊರಗೆ ಥಳುಕು, ಒಳಗೆ ಹುಳುಕು ಎಂಬಂತಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಸ್ಥಿತಿ. ಸ್ವಚ್ಛ ನಗರಕ್ಕೆ ಕಳಂಕ ತರುತ್ತಿರುವ ನಗರಸಭೆ. ಜಿಲ್ಲಾಧಿಕಾರಿ ಮೆಚ್ಚಲು ಮಾತ್ರ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡುತ್ತಿರುವ ಆರೋಪ. ನಿಷೇಧಿತ ಪ್ಲಾಸ್ಟಿಕ್ ತಪಾಸಣೆ ವೇಳೆ ನಗರಸಭೆ ಅಧಿಕಾರಿಗಳ ಮೇಲೆ ವ್ಯಾಪಾರಿ ದೌರ್ಜನ್ಯ. ನಗರಸಭೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗಿದ ಅಂಗಡಿ ಮಾಲೀಕನಿಗೆ ಬಿತ್ತು 50,000 ದಂಡ. ಚಿಂತಾಮಣಿ ಪೌರಾಯುಕ್ತರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.